ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು ರಹಸ್ಯಮಯವಾದ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದವರು, ಅಷ್ಟೇ ಕೋಪಿಷ್ಟರು ಕೂಡ. ಬಹಳ ಇದ್ದಿದ್ದನ್ನು ಹಾಗೆ ಇದ್ದಿದ್ದು ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಹೇಳಿ ಹಳ್ಳಿಯಲ್ಲಿ ಹೇಳಿದ ಹಾಗೆ ಇವರು ಹಾಗೆ ರಿಯಾಕ್ಟ್ ಮಾಡೋದು ಹೆಚ್ಚು. ಅವರ ಮನಸ್ಸೇ ಅವ್ರನ್ನ ಉದ್ಧಾರ ಮಾಡುತ್ತೆ, ಅವರ ಮನಸ್ಸೇ ಅವರನ್ನು ಹಾಳು ಮಾಡುತ್ತೆ. ಅವರಲ್ಲೇ ಅವರಿಗೆ ಕೀಳರಿಮೆ ಇರತಕ್ಕಂಥದ್ದು ಹೆಚ್ಚು ಕಾಣುತ್ತೆ. ದೀರ್ಘ ಕಾಲಾವಧಿಯ ರೋಗವನ್ನು ಕೊಡ್ತಕ್ಕಂತಹ ಲಗ್ನ ಮತ್ತು ರಾಶಿ. ಮನೆಯನ್ನು ಕಟ್ಟಬೇಕು, ಗೃಹ ನಿರ್ಮಾಣ ಮಾಡಬೇಕು, ಅದಕ್ಕೆ ನಿಧಾನ ಆಗ್ತಿದೆ, ಗೃಹ ಸೌಖ್ಯ ಬೇಕು, ನನಗೆ ಏನು ಮಾಡಲಿ, ವಾಹನ ಸೌಖ್ಯ ಬೇಕು, ಏನು ಮಾಡಲಿ ಅಂತಕ್ಕಂಥವ್ರು ಇವರೇನು ಮಾಡಬೇಕು ಅಂತಂದರೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಗುರುವಾರ ಅಥವಾ ಶನಿವಾರ ಎರಡೇ ದಿವಸ ಮಾಡೋಕ್ಕೂ ಮಿಕ್ಕಿದ ದಿವಸ ಮಾಡಬಾರ್ದು, ಇನ್ನೂ ಎಡವಟ್ಟಾಗಿ ಹೋಗುತ್ತೆ. ಮಕ್ಕಳ ಒಂದು ನಡವಳಿಕೆ ಚೆನ್ನಾಗಾಗಲಿಕ್ಕೆ, ಮಕ್ಕಳ ಒಂದು ಆರೋಗ್ಯ ಸರಿ ಹೋಗಲಿಕ್ಕೆ ಏನು ಮಾಡಬೇಕು ಅಂತ ನಾವು ನೋಡಲಾಗಿ ಇವರು ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಬೇಕು. ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಅಂದರೆ ಬಹಳ ಕೆಟ್ಟೋಗ್ಬಿಡುತ್ತೆ. ಎರಡು ಎಕ್ಸ್ಟ್ರೀಮ್ಸ್. ಮಾತು ಮನೆ ಕೆಡಿಸುತ್ತೆ, ತೂತು ಒಲೆ ಕೆಡಿಸುತ್ತೆ ಅಂತ. ಆದ್ದರಿಂದ ಇದು ಇವರಿಗೆ ಪೂರ್ಣ ಅನ್ವಯ ಆಗುತ್ತೆ ಗಾದೆ ಮಾತು. ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಆಯುಷ್ಯಾಭಿವೃದ್ಧಿಗೆ ಏನು ಮಾಡಬೇಕು ಅಂದರೆ ಚರ್ಮ ರೋಗ ಇರತಕ್ಕಂಥವರಿಗೆ ಇವರು ಅದಕ್ಕೆ ಸಂಬಂಧಪಟ್ಟ ಔಷಧಿಯನ್ನು ಕೊಡಿಸೋದು. ಶುದ್ಧ ಮನಸ್ಕರು ಕೂಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು. ಆದರೆ ಅದರಲ್ಲಿ ಒಂದು 20% ಬಹಳ ಕೆಟ್ಟ ಹೃದಯವಂತರು ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮಗೆ ಕಾಣಲು ಸಿಗುತ್ತೆ. ಸಮಾಧಾನ ಚಿತ್ತದಿಂದ ಕುಳಿತುಕೊಂಡು ಈಗ ಮಾಡುವುದನ್ನು ನಾಳೆ ಮಾಡ್ತೀನಿ ಅಂತ ಮಾಡಿದರೆ ಬಹಳ ಇವರ ಜೀವನದಲ್ಲಿ ಶುಭ ಸಂಪ್ರತಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಹೊಸ ಚಿಂತನೆಗಳಿಂದ ಹೊಸ ಚೈತನ್ಯ ತುಂಬುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರೂಜಿ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ನಾವು ಹಂಸಧ್ವನಿ ಕಾರ್ಯಕ್ರಮದಲ್ಲಿ ಸರಣಿ ಸಂಚಿಕೆಯಲ್ಲಿ ಒಂದೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಗುರುಗಳೇ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವ್ರು. ಎಲ್ಲೋ ಕೇಳಿದಂಥ ನೆನಪು, ವೃಶ್ಚಿಕ ರಾಶಿ ಅಂದರೆ ಬಹಳ ರಹಸ್ಯಮಯವಾಗಿರ್ತಾರೆ, ಎಲ್ಲ ರಹಸ್ಯಗಳನ್ನು ತಮ್ಮಲ್ಲೇ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು ಓದಿದ್ದೆ. ಗುರುಜಿ ಹೇಳಿ ಗುರುಜಿ ಇದ್ರ ಬಗ್ಗೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು ಮೊಟ್ಟ ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇವರು ರಹಸ್ಯಮಯವಾದ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದವರು. ಸಾಂಪ್ರದಾಯಿಕವಾಗಿರ್ತಕ್ಕಂತಹ ವಿದ್ಯೆಗಳಲ್ಲಿ ಇವರು ಪಾರಂಗತತ್ವವನ್ನು ಪಡಿತಕ್ಕಂಥವರು, ಅಷ್ಟೇ ಕೋಪಿಷ್ಟರು ಕೂಡ. ಬಹಳ ಇದ್ದಿದ್ದನ್ನು ಹಾಗೆ ಇದ್ದಿದ್ದು ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಹೇಳಿ ಹಳ್ಳಿಯಲ್ಲಿ ಹೇಳಿದ ಹಾಗೆ ಇವರು ಹಾಗೆ ರಿಯಾಕ್ಟ್ ಮಾಡೋದು ಹೆಚ್ಚು, ರೆಸ್ಪಾಂಡ್ ಮಾಡೋದಕ್ಕಿಂತ ಬಹಳ ಬೇಗ ಥಟ್ಟಂತ ಕೋಪ ಬಂದುಬಿಡುತ್ತೆ. ಆದರೆ ಬಹಳ ಶುದ್ಧ ಮನಸ್ಕರು ಕೂಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು. ಆದರೆ ಅದರಲ್ಲಿ ಒಂದು 20% ಬಹಳ ಕೆಟ್ಟ ಹೃದಯವಂತರು ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮಗೆ ಕಾಣಲು ಸಿಗುತ್ತೆ. ಹಾಳಾದರೂ ಉದ್ಧಾರ ಆದರೂ ಇವರ ಮನಸ್ಥಿತಿಯೇ ಇದಕ್ಕೆ ಕಾರಣ. ಅವರ ಮನಸ್ಸೇ ಅವರನ್ನು ಉದ್ಧಾರ ಮಾಡುತ್ತೆ, ಅವರ ಮನಸ್ಸೇ ಅವರನ್ನು ಹಾಳು ಮಾಡುತ್ತೆ ವೃಶ್ಚಿಕ ಲಗ್ನ ಸಂಜಾತರಿಗೆ. ಆದ್ದರಿಂದ ಇವರ ಮನಸ್ಸಿನ ಹತೋಟಿಯನ್ನು ಯಾವುದು ಮಾಡಿದ್ರು, ಒಳ್ಳೆಯದಾದರೂ ಕೆಟ್ಟದ್ದಾದರೂ, ದಾನ ಆದರೂ ಕಳ್ತನ ಆದರೂ ಯೋಚನೆ ಮಾಡಬೇಕು. ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡು ಸಮಾಧಾನ ಚಿತ್ತದಿಂದ ಕುಳಿತುಕೊಂಡು ಈಗ ಮಾಡುವುದನ್ನು ನಾಳೆ ಮಾಡ್ತೀನಿ ಅಂತ ಮಾಡಿದರೆ ಬಹಳ ಇವರ ಜೀವನದಲ್ಲಿ ಶುಭ ಸಂಪ್ರತಿ. ಇದು ಮೊದಲನೇ ಪರಿಹಾರ. ಎರಡನೆಯದ್ದು ಆತ್ಮಸ್ಥೈರ್ಯ, ಆತ್ಮಬಲ ಹೆಚ್ಚಲಿಕ್ಕೆ ಏನು ಮಾಡಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು ಅಂತ ನಾವು ನೋಡಲಾಗಿ ಮಹಿಷಮರ್ದಿನಿಯ ಆರಾಧನೆ, ಪೂಜೆ ಪುರಸ್ಕಾರವನ್ನು ಹೆಚ್ಚು ಮಾಡಬೇಕು. ಎಷ್ಟು ಮಾಡಿದರೆ ಮನಸ್ಸು ಅಷ್ಟು ಹತೋಟಿಯಲ್ಲಿದ್ದು ಕೋಪತಾಪಗಳು ತಣ್ಣಗಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕಾಣುತ್ತಾರೆ. ಇವರಿಂದನೇ ಹೆಚ್ಚು ಬಯಸ್ತಾರೆ, ಹೊರಗಿನವರಲ್ಲ. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಸಂಜಾತರು ಹೇಗೆ ಅಂತಂದರೆ, ಈಗ ನಾನೇ ಅದರಲ್ಲಿ ಹುಟ್ಟುಬಿಟ್ಟಿದ್ರೆ ನನಗೆ ನಾನೇ ಅಂದ್ಕೊಳ್ಳೋದು, ನಾನು ಮಾಡ್ತಾ ಇರೋ ಸಾಲದು, ನನಗೆ ಬುದ್ಧಿ ಕಡಿಮೆ ಇದೆ, ನಾನು ಓದಿರೋದು ಕಡಿಮೆ, ನಾನು ಸಂಪಾದನೆ ಮಾಡ್ತಾ ಇರೋದು ಕಡಿಮೆ. ಅವರಲ್ಲೇ ಅವರಿಗೆ ಕೀಳರಿಮೆ ಇರತಕ್ಕಂಥದ್ದು ಹೆಚ್ಚು ಕಾಣುತ್ತೆ. ಆದ್ದರಿಂದ ಅದನ್ನು ಬಿಟ್ಟು ಸ್ವಲ್ಪ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಲಿಕ್ಕೆ ಏನೇನು ಸಾಧ್ಯವೋ ಸಂಗೀತದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇವರಿಗೆ ಆತ್ಮಬಲವನ್ನು, ಆರೋಗ್ಯವನ್ನು ಕೂಡ ಕೊಡುತ್ತೆ. ಎರಡನೇದು ಆರೋಗ್ಯದ ಸಮಸ್ಯೆಯನ್ನು ನೋಡಿದಾಗ ಇವರಿಗೆ ತಲೆಗೆ ಸಂಬಂಧಪಟ್ಟಂತಹ ಮತ್ತು ವಿಸರ್ಜನಾಂಗಗಳಿಗೆ ಸಂಬಂಧಪಟ್ಟಂಥ ಮೂಲವ್ಯಾಧಿ, ಪೈಲ್ಸು, ಹೆಮೊರೈಡ್ಸು, ಈ ಥರದ್ದು ಏನಾದರೂ ಆಗ್ತಕ್ಕಂಥ ಹೈಡ್ರೋಸೀಲು, ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಮತ್ತು ಕಣ್ಣಿನ ಸಮಸ್ಯೆಯು ಕೂಡ ಇವರನ್ನು ಸ್ವಲ್ಪ ಕಾಣುತ್ತೆ. ಏನಾದರೂ ಯಾವುದಾದ್ರೂ ರೋಗಗಳು ಬಂತು ಅಂದರೆ ದೀರ್ಘಕಾಲಾವಧಿಯ ರೋಗವನ್ನು ಕೊಡ್ತಕ್ಕಂತಹ ಲಗ್ನ ಮತ್ತು ರಾಶಿ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನ.
ಇಂತಹ ಆರೋಗ್ಯದ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಲು ಏನು ಮಾಡಬೇಕು ಅಂತಂದರೆ ಇವರು ಬಹಳ ಪ್ರಮುಖವಾಗಿ ಮಾಡಬೇಕು, ಗಂಗಾದೇವಿಯ ಪೂಜೆಯನ್ನು, ಸ್ತೋತ್ರದ ಪಠನೆಯನ್ನು ಮಾಡಬೇಕು. ಎಷ್ಟು ಗಂಗಾದೇವಿಯ ಪೂಜೆಯನ್ನು ಮಾಡ್ತಾರೆ, ಪ್ರತ್ಯಕ್ಷ ಗಂಗೆ ಪೂಜೆ ಪರಮಾದ್ಭುತ. ಇಲ್ಲ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೋರ್ವೆಲ್ ನೀರೇ ಇಟ್ಕೊಂಡು ಮಾಡಿ, ಟ್ಯಾಬಲ್ ಬರ್ತಾ ನೀರಲ್ಲೇ ಕಲಶ ಮಾಡಿ, ಅದಕ್ಕೆ ಒಂದು ಕಲಶದ ನೀರನ್ನು ತುಂಬಿಸಿ, ಅದಕ್ಕೊಂದು ಕಾಯಿ ಹೂಡಿ, ಅದಕ್ಕೆ ಚಿಕ್ಕದ ಪೂಜೆಯನ್ನು ಮಾಡ್ತಕ್ಕ ಗಂಗಾಷ್ಟಕ ಅಂತ ಸ್ತೋತ್ರ ಇದೆ, ಗಂಗಾ ಸ್ತೋತ್ರ ಅಂತಿದೆ, ಅದನ್ನು ಪಠನೆ ಮಾಡ್ತಕ್ಕಂಥದ್ದು. ಇದು ಅವರ ಆರೋಗ್ಯದ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಆತ್ಮಸ್ಥೈರ್ಯ ಹೇಳಿದ ಹಾಗೆ ಅದನ್ನು ಹೆಚ್ಚಿಸಿಕೊಳ್ಳಬಹುದು. ಕುಟುಂಬ ವರ್ಗದ ವೃದ್ಧಿ, ಕುಟುಂಬದ ಒಂದು ಸಂರಕ್ಷಣೆ, ಹಣಕಾಸಿನ ಅನುಕೂಲಗಳಿಗೆ ಇವರು ಏನಪ್ಪ ಮಾಡಬೇಕು ಅಂತ ನೋಡಿದಾಗ, ಹಯಗ್ರೀವ ಅಂತಕ್ಕಂಥ ಮಹಾವಿಷ್ಣುವಿನ ಒಂದು ಅವತಾರ ವಿಶೇಷ ಉಂಟು. ಕುದುರೆಯ ಮುಖದ ಶ್ರೀಮನ್ ಮಹಾವಿಷ್ಣು. ಅಂತಹ ಮಹಾವಿಷ್ಣುವಿನ ಸ್ತೋತ್ರದ ಪಠನೆ, ದರ್ಶನ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಇವರಿಗೆ ಹಣಕಾಸಿನ ವಿಚಾರ, ಕೌಟುಂಬಿಕವಾದ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಶುಭವನ್ನು, ಲಾಭವನ್ನು ಉಂಟು ಮಾಡುತ್ತೆ. ಇನ್ನು ಧೈರ್ಯ ಸಾಹಸಗಳು ಹೆಚ್ಚಲಿಕ್ಕೆ, ಉಪಾಯಗಳು ಫಲವನ್ನು ಕೊಡಲಿಕ್ಕೆ, ಅಣ್ಣ ತಮ್ಮಂದಿರೊಂದಿಗೆ ಇವರ ಒಂದು ವ್ಯವಹಾರವು ಮತ್ತು ಇವರ ವಿಶ್ವಾಸವು ಹೆಚ್ಚಲಿಕ್ಕೆ, ಬೆಳೆಯಲಿಕ್ಕೆ ಇವರು ಏನು ಮಾಡಬೇಕು ಅಂತಂದರೆ ಗ್ರಾಮ ದೇವತೆಯ ಸಂದರ್ಶನವನ್ನು ಮಾಡಬೇಕು. ಈಗ ನಮ್ಮ ಊರಿಗೆ ಬೆಂಗಳೂರಿಗೆ ನಮ್ಮ ಅಣ್ಣಮ್ಮ ದೇವಿ, ಗಂಗಮ್ಮ ದೇವಿ, ಥರ ಸುಮಾರು ದೇವರುಗಳಿದೆ. ಈಗ 10 ಊರು ಸೇರಿ ಈಗ ಇರೋ ಬೆಂಗಳೂರಾಗಿದೆ. ಮೂಲ ಬೆಂಗಳೂರಿಗೆ ಅಣ್ಣಮ್ಮ ನಮ್ಮ ಗ್ರಾಮ ದೇವತೆ. ಆ ಜಗಜ್ಜನನೆಯ ಒಂದು ದರ್ಶನವನ್ನು, ಪೂಜೆಯನ್ನು ಮಾಡ್ತಾ ಬರ್ತಕ್ಕಂಥದ್ದು ಇವರಿಗೆ ಅತ್ಯಂತ ಶುಭವನ್ನು ಮತ್ತು ಲಾಭವನ್ನು ಉಂಟು ಮಾಡೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಇನ್ನು ವಿದ್ಯಾರ್ಥಿಗಳು, ವಿದ್ಯೆ ಚೆನ್ನಾಗಿ ನನಗೆ ಒಲಿಬೇಕು, ವಿದ್ಯೆ ನನಗೆ ಹೆಚ್ಚಿನ ಅನುಕೂಲ ಆಗಬೇಕು, ಏನು ಮಾಡಬೇಕು ಅಂತಂದರೆ ಇವರು ಶಾಸ್ತಾರ ಭೈರವರ ದರ್ಶನವನ್ನು ಮಾಡಬೇಕು. ಶಾಸ್ತಾರ ಭೈರವ ಅಂದರೆ ಆಡುಭಾಷೆ ಅಯ್ಯಪ್ಪ. ಅದು ಮೂಲದಲ್ಲಿ ಶಾಸ್ತ್ರು ಅಂತ ಅವನಿಗೆ ಹೆಸರು, ಶಾಸ್ತ ಅಂತ ಹೆಸರು. ಅಂತಹ ಶಾಸ್ತಾರ ಭೈರವ ದರ್ಶನ ಒಂದು ಸ್ತೋತ್ರಗಳು ಸುಮಾರಿದೆ, ಅದರ ಪಠನೆಯನ್ನು ಮಾಡ್ತಕ್ಕಂಥದ್ದು ಮಾಡಬಹುದು. ಇನ್ನು ಭೂಮಿ, ಹೊಲ, ಗದ್ದೆ, ಮನೆಯನ್ನು ಕಟ್ಟಬೇಕು, ಗೃಹ ನಿರ್ಮಾಣ ಮಾಡಬೇಕು, ಅದಕ್ಕೆ ನಿಧಾನ ಆಗ್ತಿದೆ, ಗೃಹ ಸೌಖ್ಯ ಬೇಕು ನನಗೆ, ಏನು ಮಾಡಲಿ, ವಾಹನ ಸೌಖ್ಯ ಬೇಕು, ಏನು ಮಾಡಲಿ ಅಂತಕ್ಕಂಥವ್ರು ಇವರೇನು ಮಾಡಬೇಕು ಅಂತಂದರೆ, ಇವರು ಊರಿನ ಸರಿಹದ್ದು ದಾಟಿ, ನೀವು ಬೆಂಗಳೂರು ಬಿಟ್ಟು ಹೋಗಬೇಕು. ನಾವು ಬೆಂಗಳೂರಲ್ಲಿ ಇರೋರಾದರೆ, ಬೇರೆ ಊರವರಾದರೆ ಆ ಊರಿನ ಒಂದು ಸರಹದ್ದು ಇರುತ್ತೆ, ಅದನ್ನು ದಾಟಿ, ಆ ಬೌಂಡ್ರಿಯನ್ನು ದಾಟಿ ಹೋದಾಗ ಸಿಗುವ ಮೊದಲನೆಯ ಅರಳಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಸಿಟಿ ಲಿಮಿಟ್ಸ್ ಬಿಟ್ಟು ಹೋಗಬೇಕು. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಈ ಪರಿಹಾರ ಮಾಡಿಕೊಂಡ್ರೆ, ಹಳ್ಳಿಯಲ್ಲಿ ಇರೋರಿಗೆ ಭಾಳ ಸುಲಭ ಈ ಪರಿಹಾರ. ಅವರೇನಿಲ್ಲ, ಊರು ಬಿಟ್ಟ ತಕ್ಷಣ ಅವ್ರ ಸರಹದ್ದು ಅಂತ ಒಂದು ಇರುತ್ತೆ, ಅವ್ರ ಪಂಚಾಯಿತಿ ಲಿಮಿಟ್ ಅಥವಾ ಹಳ್ಳಿಯ ಲಿಮಿಟ್, ಅದನ್ನು ದಾಟಿ ಹೋದ ತಕ್ಷಣ ಮೊದಲು ಯಾವುದು ಅರಳಿ ಮರ ಸಿಗುತ್ತೋ ಅದಕ್ಕೆ ಕೈಲಾದ ಪ್ರದಕ್ಷಿಣೆ ನಮಸ್ಕಾರವನ್ನು ಗುರುವಾರ ಅಥವಾ ಶನಿವಾರ 2 ದಿವಸ ಮಾಡೋಕ್ಕೂ, ಮಿಕ್ಕಿದ ದಿವಸ ಮಾಡಬಾರ್ದು. ಇನ್ನೂ ಎಡವಟ್ಟಾಗಿ ಹೋಗುತ್ತೆ, ಇನ್ನೂ ನಿಧಾನ ಆಗಿತ್ತು, ಜೋಪಾನ ಮನೆ ಆಗೋದು, ಆಮೇಲೆ ನಮ್ಮನ್ನೇ ಬೈಕೊಂಡ್ಬಿಡ್ತೀರ. ಹೇಳಿದ್ರು ಪ್ರದಕ್ಷಿಣೆ ಮಾಡಿದ್ಮೇಲೆ ಆಗಿದ್ದು ನಿಂತೋಗ್ಬಿಡ್ತು ಸ್ವಾಮಿ ಅಂತ. ಹಾಗಲ್ಲ, ಗುರುವಾರ ಶನಿವಾರ ಈ 2 ದಿನ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಸತ್ಸಂತಿಯ ಒಂದು ಪ್ರಾಪ್ತಿ, ಒಳ್ಳೆಯ ಮಕ್ಕಳು ಆಗಲಿಕ್ಕೆ, ಮಕ್ಕಳ ಒಂದು ನಡವಳಿಕೆ ಚೆನ್ನಾಗಾಗಲಿಕ್ಕೆ, ಮಕ್ಕಳ ಒಂದು ಆರೋಗ್ಯ ಸರಿ ಹೋಗಲಿಕ್ಕೆ ಏನು ಮಾಡಬೇಕು ಅಂತ ನಾವು ನೋಡಲಾಗಿ ಇವರು ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಬೇಕು. ಎಷ್ಟು ನರಸಿಂಹಸ್ವಾಮಿ ಪ್ರಾರ್ಥನೆ, ಪೂಜೆ ಪುನಸ್ಕಾರವನ್ನು ಮಾಡ್ತಾ ಬರ್ತಾರೋ ಮಕ್ಕಳ ಒಂದು ಭವಿಷ್ಯ ಅಷ್ಟು ಉಜ್ವಲವಾಗ್ತಾ ಹೋಗುತ್ತೆ ಇವರಿಗೆ. ದಾಂಪತ್ಯ ಸಮಸ್ಯೆಗಳು, ಈ ವೃಶ್ಚಿಕ ಲಗ್ನದವ ರಾಶಿಯವರದ್ದು ಏನು ವಿಶೇಷ ಅಂದರೆ, ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಅಂದರೆ ಭಾಳ ಕೆಟ್ಟೋಗ್ಬಿಡುತ್ತೆ, 2 ಎಕ್ಸ್ಟ್ರೀಮ್ಸ್. ಆದ್ದರಿಂದ ಇವರು ದಾಂಪತ್ಯ ಸಮಸ್ಯೆಗೆ ಏನು ಮಾಡಬೇಕು, ಮೊದಲನೇ ಪರಿಹಾರ ಅಂದರೆ, ಮದುವೆ ಆಗಿರ್ತಕ್ಕಂಥವ್ರು ಹೆಂಡತಿ ಮಾತಾಡ್ತಾ ಇದ್ದರೆ, ಗಂಡ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಅನ್ನೋದ್ರೆ, ಅಥವಾ ಇಬ್ಬರಲ್ಲೊಬ್ಬರಾಗಿದ್ದರೆ ಒಬ್ಬರು ತೆಪ್ಪಗಿರಬೇಕು, ಬಾಯಿ ಮುಚ್ಕೊಂಡು ಇದ್ಬಿಡಬೇಕು. ಮೌನೇನ ಕಲಹಂ ನಾಸ್ತಿ. ಇವರ ವಿಚಾರದಲ್ಲಂತೂ 100ಕ್ಕೆ 100 ಸತ್ಯ. ಆ ಜಾಗ ಖಾಲಿ ಮಾಡೋದೇ ದೊಡ್ಡ ಪರಿಹಾರ. ಯಾರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು, ಗಂಡ ರೇಗಿದ್ರೆ ಹೆಂಡತಿ ಜಾಗ ಖಾಲಿ ಮಾಡಬೇಕು, ಹೆಂಡತಿ ರೇಗದೆ ಗಂಡ ಜಾಗ ಖಾಲಿ ಮಾಡಬೇಕು. ಯಾಕೆಂದರೆ ಇವರಿಗೆ ಮನಸ್ಸಿಗೆ ಬಂದಿದ್ದೆಲ್ಲ ಬಾಯಿಗೆ ಬರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ. ಅದು ಮಾತು ಮನೆ ಕೆಡಿಸುತ್ತೆ, ತೂತು ಒಲೆ ಕೆಡಿಸುತ್ತೆ ಅಂತ. ಆದ್ದರಿಂದ ಇದು ಇವರಿಗೆ ಪೂರ್ಣ ಅನ್ವಯ ಆಗುತ್ತೆ ಗಾದೆ ಮಾತು. ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮದುವೆ ಆಗದಿರೋರು ಏನು ಮಾಡಬೇಕು ಅಂತ ನೋಡಿದರೆ, ಮದುವೆ ಈಗಾಗಲೇ ಯಾರಿಗೆ ನಿರ್ಣಯ ಆಗಿದೆ, ನಿಶ್ಚಿತಾರ್ಥ ಆಗಿದೆ, ಅಂತಹ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯವನ್ನು ಮಾಡಿಸ್ಕೊಡೋದು. ಯಾರಿಗೂ ಆಗಿರುತ್ತೆ, ನಿಮ್ಮ ಮನೆಯಲ್ಲೇ ಯಾರೋ ನಿಮ್ಮ ತಂಗಿಗೋ ನಿಮ್ಮ ದೊಡ್ಡಪ್ಪನ ಮಗಳಿಗೋ ಮದುವೆ ನಿರ್ಣಯ ಆಗಿರುತ್ತೆ, ಯಾರೋ ಭಾಸ್ಕರ ಹುಡುಗನಿಗೆ ಮದುವೆ ಆಗಿರೋಲ್ಲ. ಆಗೇನು ಮಾಡಬೇಕು, ಆ ಭಾಸ್ಕರ ತನ್ನ ಕೈಲಾದಷ್ಟು ಯಾವುದಾದ್ರೂ ಒಂದು ತಾಳಿ ಬೊಟ್ಟನ್ನು ಬಂಗಾರದಲ್ಲಿ ಮಾಡಿಸಿ, ಅದರಲ್ಲಿ ಹಿಡಿಬಾರ್ದು ದುಡ್ಡು, 1.5 ಗ್ರಾಮಲ್ಲಿ ಮಾಡಿಬಿಡೋದು. ಹಂಗೆ ಮಾಡಿದ್ರೆ, ಯಾಕೆ ನಿಮಗೆ ಮದುವೆ ಆಗೋದು 1.5 ಗ್ರಾಮ್ ಆಗಿಬಿಡುತ್ತೆ. ಆ ಥರ ಮಾಡಬಾರ್ದು. ಸರಿಯಾಗಿರೋ ಒಂದು ತಾಳಿ ಬಿಟ್ಟು ಅವರ ಶಕ್ತಿಯ ಅನುಸಾರವಾಗಿ ಶುದ್ಧವಾದ ಬಂಗಾರದಲ್ಲಿ ಮಾಡಿಸಿ ಆಕೆಗೆ ಕೊಟ್ಟು ಬಿಡೋದು, ಒಂದು ಉಡುಗೊರೆಯಾಗಿ ಕೊಟ್ಟರೆ ಇವರಿಗೆ ಮದುವೆ ಕೂಡ ಅತ್ಯಂತ ಶೀಘ್ರದಲ್ಲಿ ಆಗ್ತಕ್ಕಂತಹ ಒಂದು ಸನ್ನಿವೇಶಗಳು ಇಲ್ಲಿ ನಮಗೆ ಕಾಣುತ್ತೆ.
ಆಯುಷ್ಯಾಭಿವೃದ್ಧಿಗೆ ಏನು ಮಾಡಬೇಕು ಅಂದರೆ ಚರ್ಮ ರೋಗ ಇರತಕ್ಕಂಥವರಿಗೆ ಇವರು ಅದಕ್ಕೆ ಸಂಬಂಧಪಟ್ಟ ಔಷಧಿಯನ್ನು ಕೊಡಿಸೋದು. ಆಯುಷ್ಯ ಅವರಿಗೆ ತಂತಾನೆ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಲಕ್ ಫ್ಯಾಕ್ಟ್ರು, ನಮಗೆ ಭಾಗ್ಯ ಹೆಚ್ಚಬೇಕು ಅಂತ ಯಾವ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯವರಿಗೆ ಇವರೇನು ಮಾಡಬೇಕು ಅಂತಂದರೆ, ತಾಯಿಯ ತವರು ಮನೆಯವರಿಗೆ ಬೆಳ್ಳಿಯ ದೀಪದ ದಾನವನ್ನು ಕೊಡೋದು. ಮಾತೃವಂಶ ಅಂತ ಹೇಳುತ್ತೆ, ಮಾತುಳಾನಾಮ್ ಅಂತ ಹೇಳುತ್ತೆ. ಅಂದರೆ ಸೋದರ ಮಾವಂದ್ರ ಮನೆಗೆ ಅಥವಾ ಸೋದರ ಅತ್ತೆಯರ ಮನೆಗೆ ಕೊಡ್ಬೋದು. ಸೋದರ ಮಾವ ಒಳ್ಳೆಯದು. ಅಂತಹ ಸೋದರ ಮಾವನ ಮನೆಗೋ ತಾಯಿಯ ತವರು ಮನೆಗೆ ಏನು ಮಾಡೋದು, ಬೆಳ್ಳಿಯ 2 ಸೋಡರನ್ನು ದುಡ್ಡಿರ್ತಕ್ಕಂಥವ್ರು ದೊಡ್ಡದು ಕೊಡಿ, ದುಡ್ಡಿಲ್ಲದೆ ಇರತಕ್ಕಂಥದ್ದು ಪುಟಾಣಿಯಾಗಿರ್ತಕ್ಕಂಥ 2 ದೀಪದ ಸೋಡರನ್ನು ಕೊಡಬೇಕು. ದೀಪದ ಸೋಡರ ಹೆಂಗೆ ಕೊಡಬೇಕು, ಸುಮ್ಮನೆ ಹಂಗೆ ಕೊಡಬಾರ್ದು. ಅದರ 2 ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗಿ ಕೊಡಬೇಕು ಅವರಿಗೆ, ನಿಮ್ಮ ಮನೆ ಬೆಳಗಲಿ ಅಂತ. ಆವಾಗ ನಿಮ್ಮ ಮನೆಯಲ್ಲಿ ನಿಮಗೇನಾಗುತ್ತೆ, ಭಾಗ್ಯ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಅನುಕೂಲ ಆಗಬೇಕು, ವೃದ್ಧಿ ಬರಬೇಕು, ಬಡ್ತಿ ಬರಬೇಕು, ಪ್ರಮೋಷನ್ಸ್ ಬರಬೇಕು ಅಂತ ಇರ್ತಕ್ಕಂಥವ್ರು ಏನು ಮಾಡಬೇಕು, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರು ಅಂತಂದರೆ, ಯಾವ ಶಿವನ ಆಲಯದಲ್ಲಿ ಮುಂದೆಗಡೆ ನಂದಿ ಇಲ್ಲವೋ, ನಂದಿಕೇಶ್ವರ ಇರಬಾರ್ದು, ಬಸವಣ್ಣ ಇರಬಾರ್ದು, ಇಲ್ಲಿ ಶಿವಾಲಯದ ಮುಂಭಾಗ, ಎಷ್ಟು ಚಿಕ್ಕ ದೇವಸ್ಥಾನ ಆದರೂ ಆಯಿತು, ದೊಡ್ಡದಾದರೂ ಆಯಿತು, ಅದು ಬಹಳ ವಿಶೇಷವಾದ ದೇವಸ್ಥಾನ. ಮಂತ್ರಶಾಸ್ತ್ರಕ್ಕೂ ಇದಕ್ಕೂ ದೊಡ್ಡ ಒಂದು ಸಂಬಂಧ ಇದೆ. ಅದು ಅಪ್ರಸ್ತುತ. ಸದ್ಯಕ್ಕೇನು ಅಂತಂದರೆ ಅಪ್ರಸ್ತುತವೂ ಕೂಡ. ಈವಾಗ ಸದ್ಯಕ್ಕೆ ಅಂದರೆ ಉದ್ಯೋಗ ವ್ಯಾಪಾರಕ್ಕೆ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಸಂಜಾತರು ಏನು ಮಾಡಬೇಕು ಅಂದರೆ, ಆ ಈಶ್ವರನ ದೇವಸ್ಥಾನಕ್ಕೆ ತೆಂಗಿನಕಾಯಿಯ ನೈವೇದ್ಯವನ್ನು ಮಾಡ್ಕೊಂಡು ಬರೋದು. ಅರ್ಚಕರಿದ್ದರೆ ಮಾಡಿಸಿ, ಇಲ್ಲಾಂದರೆ ನೀವೇ ಕಾಯಿ ಹಿಡಿದು ದೇವರು ಮುಂದಿದ್ದು ಉದ್ದು ಕಟ್ಬಿದ್ದು ಶಂಭೋ ಶಂಕರ ಅಂತ ಅಡ್ಡು ಬಿದ್ದುಬಿಟ್ಟು ಒಂದನ್ನು ಅಲ್ಲೇ ಬಿಡಿ, ಚಿಪ್ಪು, ಆ ಜುಟ್ಟಿರ್ತಕ್ಕಂಥ ಚಿಪ್ಪನ್ನು ಮನೆಗೆ ತೆಗೆದುಕೊಂಡು ಬಂದು ಅದನ್ನು ಸಿಹಿ ಪದಾರ್ಥ ಮಾಡಿಕೊಂಡು ತಿನ್ನೋದು. ಇದು ವಿಶಿಷ್ಟವಾಗಿ ನೀವು ಮಾಡಬೇಕಾಗಿರೋದು ಶನಿವಾರದ ದಿವಸ. ಇದನ್ನು ಮಾಡ್ತಾ ಬಂದರೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಪರಮಾದ್ಭುತವಾಗಿರ್ತಕ್ಕಂಥ ಫಲಸಂಪ್ರಾಪ್ತಿ ಆಗೋದರಲ್ಲಿ ಯಾವ ಒಂದು ಅನುಮಾನವೂ ಇಲ್ಲ. ಲಾಭ ಆಗಬೇಕು. ಈಗ ನಮಗೆಲ್ಲ ಸರ್ವಾಂಗೀಣವಾದ ಲಾಭ ಆಗಬೇಕು, ಹೆಚ್ಚು ದುಡ್ಡನ್ನು ಉಳಿಸಬೇಕು ಅಂತ ಇರ್ತಕ್ಕಂಥವ್ರು ಏನು ಮಾಡಬೇಕು, ವೆಂಕಟರಮಣ ಸ್ವಾಮಿಯ ದರ್ಶನ, ಶ್ರೀನಿವಾಸನ ದರ್ಶನವನ್ನು ನೋಡಬೇಕು. ಬಹಳ ಸುಲಭ ಇಷ್ಟೇ. ಇನ್ನು ನಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗಬಾರ್ದು, ನಾನೇನು ಮಾಡಬೇಕು ಅಂತಿದ್ದರೆ, ಈ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಸಂಜಾತರು ತಿಂಗಳಿಗೊಮ್ಮೆಯೋ 2 ಸತಿಯೋ ಅವರ ಶಕ್ತಿಯಾನುಸಾರ ಹೆಣ್ಣು ಮಕ್ಕಳಿಗೆ ವಸ್ತ್ರವನ್ನು ಕೊಡಿಸಬೇಕು, ವಸ್ತ್ರದಾನವನ್ನು ಮಾಡಬೇಕು. ನಿಮ್ಮ ಹೆಂಡತಿ ನಿಮ್ಮ ಅಕ್ಕ ತಂಗಿಯರಲ್ಲ, ನಿಮಗೆ ಸಂಬಂಧ ಇಲ್ಲದೇ ಇರುವವರಿಗೆ ಕೊಡೋದು ದಾನ. ಹೆಂಡತಿಗೆ ತಿಂಗಳಿಗೊಂದು ವಾರಕ್ಕೊಂದು ಕೊಡಿಸ್ಬಿಡ್ತೀನಿ ಬಾ ಅಂತಲ್ಲ, ಅದಾಗೋದಿಲ್ಲ. ಸಂಬಂಧ ಇರಬಾರ್ದು. ಸಂಬಂಧ ಇಲ್ಲದೇ ಇರತಕ್ಕಂಥವ್ರಿಗೆ ಅದನ್ನು ದಾನದ ರೂಪದಲ್ಲಿ ಕೊಡಬೇಕು. ಉಡುಗೊರೆ ಅಂತಲೂ ಹೇಳಲಿಕ್ಕೆ ಬರೋದು. ದಾನದ ರೀತಿಯಲ್ಲಿ ಮಾಡ್ತಾ ಬಂದರೆ ವಿಶಿಷ್ಟವಾಗಿರ್ತಕ್ಕ ಫಲಸಂಪ್ರಾಪ್ತಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಸಂಜಾತರಿಗೆ ಉಂಟಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಖಂಡಿತ ಗುರುಜಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವುದರ ಜೊತೆಗೆ ಉದಾರತೆಯ ಒಂದು ಪಾಠ ಕಲಿಸ್ಕೊಡ್ತಾ ಇದ್ದಾರೆ. ಅಂದರೆ ಇನ್ನೊಬ್ಬರಿಗೆ ಉಡುಗೊರೆ ಆಗಲಿ ಅಥವಾ ಏನೇ ಕೊಡಬೇಕು ಎಂದಾದಾಗ ಉದಾರತೆಯಿಂದ ಯೋಚನೆ ಮಾಡಬೇಕು, ಜೊತೆಗೆ ಅವರಲ್ಲಿರುವಂಥ ಭಾವನೆಗಳಿಗೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ ಏನೆಲ್ಲ ಪರಿಹಾರಗಳಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಎಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.